ನೀವು ಹಾಡೋದು ಒಂದೇ, ಕೋಣದ ಮುಂದೆ ಕಿನ್ರಿ ಬಾರಿಸೋದು ಒಂದೇ. ಈ ದೀಪಂಗೆ ಎಷ್ಟು ಜನ ಹಾಡ್ಬೇಡ ಅಂದ್ರು ಈ ದೀಪ ಹಾಡೇ ಹಾಡ್ತಾಳೆ. ಅಯ್ಯೋ, ಮುಖ್ಯವಾದ ವಿಷಯನೇ ಮಾಡ್ತಾಳೆ ಇರಿ. ಏನ್ರಿ ಮಾಡ್ತಿದ್ದೀರಾ? ಕಾಣಿಸ್ತಿಲ್ವಾ? ನಾನು ಹೀರೋ ಸುಂದ್ರಗ್ ಮುತ್ತು ಕೊಡ್ತಿದ್ದೀನಿ. ಬೇಡ ರೀ. ರೀ, ನೀವ್ಯಾರೀ ನನ್ ಹೀರೋಗ್ ಮುತ್ತು ಕೊಡ್ಬೇಡ ಅಂತ ಹೇಳಕ್ಕೆ? ಸುಂದ್ರ, ನೀನ್ ಎಷ್ಟೇ ಮೈ ಓದಿಕೊಂಡು ನಾನಂತೂ ನಿನ್ನನ್ ಬಿಡಲ್ಲ. ಯಾವತ್ತಿದ್ರು ನೀನೇ ನನ್ ಹೀರೋ. ಇಷ್ಟ ದಿನ ನನ್ ಮನ್ಸಲ್ಲಿದ್ದೆ, ಇನ್ ಮುಂದೆ ನೇರವಾಗಿ ನನ್ ಹೃದಯದಲ್ಲೇ ಇರ್ತೀಯ. ಎಷ್ಟು ಹಿತವಾಗ್ತಿದೆ ಅಲ್ವಾ ಸುಂದ್ರ? ಕೆಲವ್ರಿಗೆ ನಮ್ ಪ್ರೀತಿ ನೋಡಿದ್ರೆ ಹೊಟ್ಟೆಗಿಚ್ಚು. ನಿಮ್ ಜೊತೆ ಮಾತಾಡ್ತಿದ್ರೆ ನಾನ್ ಮೆಂಟ್ಲಾಗ್ಬಿಡ್ತೀನಿ. ಸುಂದ್ರ, ಆ ಸೂಟು ನಿಂಗೆ ಚೆನ್ನಾಗ್ ಕಾಣಿಸಲ್ಲ. ಬೇರೆ ಸೂಟ್ ಹಾಕೋ ಸುಂದ್ರ. ನಾನು ಇದನ್ನೇ ಹಾಕೊಳ್ಳೋದು. ಏನಿವಾಗ? ಪರವಾಗಿಲ್ಲ, ಚೆನ್ನಾಗೇ ಕಾಣಿಸ್ತಿದೆ ಸೂಟು. ಯಾಕೆ ಹೇಳು? ನೋಡೋಕೆ ಒಳ್ಳೆ ಹೀರೋ ತರ ಇದೆಯಲ್ವಾ, ಅದಕ್ಕೆ ಯಾವ ಸೂಟ್ ಹಾಕೊಂಡ್ರು ಚೆನ್ನಾಗಿ ಕಾಣಿಸ್ತೀಯ. ಯಾಕೆ ಹಚ್ಬಂಡು? ಏನಾಯ್ತು? ಏನಿಲ್ಲ. ಮತ್ತೆ ಹಾಗೆ ಆಕಾಶನೇ ತಲೆ ಮೇಲೆ ಬಿದ್ದೋಯ್ತು ಅನ್ನೋ ತರ ತಲೆ ಚಚ್ಕೋತಿದ್ದೀರಾ? ದೀಪ, ಯಾಕಮ್ಮ ನಿಂತಿದೀಯಾ? ಕೂತ್ಕೋ. ಇಲ್ಲ ಮಾವ, ನೀವೊಬ್ರಾದ್ರೂ ಕೂತ್ಕೋ ತಿನ್ನು ಅಂದ್ರಲ್ವಾ, ಖುಷಿ ಆಯ್ತು. ಯಾಕೋ ಹಶ್ವಿಲ್ಲ, ಆಮೇಲೆ ಮಾಡ್ತೀನಿ. ಸಾರಿ ಅಪ್ಪ, ನಿನ್ನೆ ನಾನು ನಿಮಗೆ ಹೇಳ್ದೆ ಹೋಗಬಾರ್ದಾಯ್ತು. ಇನ್ಮೇಲೆ ಹಾಗೆ ಮಾಡಲ್ಲ. ಮೇಡಮ್ಮ, ನೀನು ಸಾರಿ ಕೇಳಬೇಕಾಗಿರೋದು ನನಗಲ್ಲ, ಸೌಂದರ್ಯಂಗೆ. ಯಾಕಂದ್ರೆ ಬಂದವರು ಅವಮಾನ ಮಾಡಿರೋದು ಅವಳಿಗೇನೆ. ನನ್ನಿಂದ ಅವ್ರಿಗೆ ಅವಮಾನ ಆಗಿದ್ರೆ ಅವರಿಂದ ನನಗೆ ಬೇಜಾರಾಗಿದೆ. ಅದಕ್ಕೇನು ಮಾಡೋದು? ಏನು ಹೇಳ್ತಿದ್ಯಮ್ಮ? ಹೌದು ಅಪ್ಪ, ನನಗೆ ಮದುವೆ ಇಷ್ಟ ಇಲ್ಲ, ಯಾರನ್ನು ಕರೆಸ್ಬೇಡಿ ಅಂದ್ರು ಯಾಕೆ ಕರೆಸ್ಬೇಕಿತ್ತು? ತಪ್ಪಲ್ವಾ? ನಾನು ಅವ್ರಿಗೆ ಸಾರಿ ಕೇಳಬೇಕು ಅಂದರೆ ಅವರು ತಪ್ಪು ಮಾಡಿದ್ದಾರೆ. ಅವ್ರು ನನಗೆ ಮೊದಲು ಸಾರಿ ಕೇಳಬೇಕು. ಏನಚ್ಚು ಇದು? ಯಾಕೆ ಏನು ಅಂತ ನನ್ನ ಕೇಳಬೇಡ. ನಿಮ್ಮ ಅವಳ ಹತ್ರ ನಾನು ಮಾತಾಡ್ತೀನಿ. ನೋಡಮ್ಮ, ಸೌಂದರ್ಯ ಮಾಡಿದ್ದು ನಿನ್ನ ದೃಷ್ಟಿಯಲ್ಲಿ ತಪ್ಪು ಅನಿಸಿದ್ರೆ ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಬೇಡ ಅಪ್ಪ, ಯಾರೋ ಮಾಡಿದ ತಪ್ಪಿಗೆ ನೀವ್ಯಾಕೆ ಸಾರಿ ಕೇಳಬೇಕು? ನೀವು ನನ್ನ ತಂದೆ, ನೀವು ಆ ಥರ ನನಗೆ ಸಾರಿ ಎಲ್ಲ ಕೇಳಬಾರ್ದು. ನೀವು ನನಗೆ ಬೈರಿ ಹೊಡಿರಿ, ಆ ಅಧಿಕಾರ ನಿಮ್ಮೊಬ್ರಿಗೆ ಮಾತ್ರ ಇರೋದು. ಬೇರೆ ಯಾರಿಗೂ ಇಲ್ಲ. ಈಗೇನು ತಪ್ಪಾಗಿರೋದಕ್ಕೆ ಸಾರಿ ಕೇಳಬೇಕಲ್ವಾ? ಕೇಳ್ತೀನಿ. ದಯವಿಟ್ಟು ಕ್ಷಮಿಸಿ. ರೀ
ಸುಮ್ಮನೆ ಮಾತು ನಿಲ್ಲಿಸ್ರಿ ಸಾಕು. ಅಲ್ಲ ಈಗೇನು ನೀವು ಬರ್ತೀರಾ ಸುಂದ್ರನ್ ಕರ್ಕೊಂಡು ಹೋಗ್ಲಾ? ಅಂದ್ರೆ ನಾನು ಬರಲಿಲ್ಲ ಅಂದ್ರೆ ಆ ಫೋಟೋನ ತಗೊಂಡೋಗ್ತೀರಾ? ತಗೊಂಡು ಹೋಗೋದಲ್ಲ, ಎತ್ಕೊಂಡು ಹೋಗ್ತೀನಿ. ರೀ ಪ್ಲೀಸ್, ನಿಮ್ ದಮ್ಮಯ್ಯ ಅಂತೀನಿ, ನನ್ನ ಮಾನ ಮರ್ಯಾದೆ ಕಳಿಬಿಡಿ. ಒಂದು ಜನ್ಮದಲ್ಲಿ ಯಾರಿಗೆ ಏನು ಅನ್ಯಾಯ ಮಾಡಿದ್ನೋ ಏನೋ, ಈ ಜನ್ಮದಲ್ಲಿ ಇವ್ರ ಜೊತೆ ಗೋಳೋಗ್ ಬಸ್ತೀನಿ. ಏನಂದ್ರಿ? ಏನಿಲ್ಲ, ನೀವಿಲ್ಲಿರೋದು ನನ್ನ ಪುಣ್ಯ ಅಂತಿದ್ದೆ. ಫಂಕ್ಷನ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡಿ, ನಿಮ್ಗೋಸ್ಕರ ಡೋರ್ ಓಪನ್ ಮಾಡ್ಕೊಂಡು ಕಾಯ್ತಾ ಇರ್ತೀನಿ, ಆಯ್ತಾ? ಸರಿ, ಇದು ಒಂದ್ಸಲ ಒಪ್ಕೋತಿದ್ದೀನಿ, ಮುಂದಿನ ಸಲ ಕೈ ಎತ್ತಿದ್ರೆ ಫೋಟೋ ಎತ್ಕೊಂಡು ಹೋಗ್ತೀನಿ. ಆಯ್ತಾಯ್ತು. ಹಸ್ಬೆಂಡು ನನಗ ಸುಂದ್ರಂಗ ನೀವು ಹೂ ಅಂದ್ರೆ ನಿಮ್ಗೆ, ಹೂ ಅಂದ್ರೆ ಸುಂದ್ರನಿಗೆ. ಅಮ್ಮ ಹೋ ಹಸ್ಬೆಂಡು, ಇವತ್ತು ನಿಮ್ಮ ಕೆಲಸ ಮುಗಿಯೋದು ಎಷ್ಟೊತ್ತಾಗ್ಬೋದು? ಗೊತ್ತಿಲ್ಲ, ಯಾಕೆ? ಹಸ್ಬೆಂಡು, ಬೆಂಗಳೂರಲ್ಲಿ ಪಾನಿಪುರಿ ಟಿಕ್ಕಿಪುರಿ ಅದನ್ನೆಲ್ಲ ತಿನ್ನಕ್ಕೆ ಒಂದು ತುಂಬಾ ಹೆಸರುವಾಸಿಯಾಗಿರೋ ಜಾಗ ಇದೆ ಅಂತೆ. ಹಾಂ, ಈಟ್ ಸ್ಟ್ರೀಟು. ಯಾಕೆ? ಹಾ, ಅದೇ ಅದೇ, ಇವತ್ತು ಅಲ್ಲಿಗೆ ಹೋಗೋಣ. ಏನಾಗಲ್ಲ ಹಸ್ಬೆಂಡು, ಸರಿ ಬಿಡಿ, ಇನ್ನೊಂದು ದಿನ ಕರ್ಕೊಂಡೋಗಿ. ಬೇರೆಯವ್ರ ಥರ ನಂಗೆ ಸೀರೆ ಕೊಡಿಸಿ ಚಿನ್ನ ಕೊಡಿಸಿ ಅಂತ ಗೋಳಾಯ್ಕೊಂಡಿದ್ದೀನಾ? ಅದನ್ನ ಬೇಕಾದ್ರೆ ಕೊಡಿಸ್ಬಿಡ್ಬೋದು, ಆದ್ರೆ ಈ ತರ ತಲೆ ತಿನ್ನೋರ್ ಜೊತೆ ಈಟ್ ಸ್ಟ್ರೀಟ್ಗೆಲ್ಲ ಹೋಗಕ್ಕಾಗಲ್ಲ. ಆಯ್ತಾಯ್ತು, ಜಾಸ್ತಿ ಹಾರಾಡ್ಬೇಡಿ. ನಮ್ಮ ಅಪ್ಪ ಅಮ್ಮನ ದೃಷ್ಟಿಯಲ್ಲಿ ಒಳ್ಳೆ ಹಳ್ಳೆ ಅನ್ಸ್ಕೊಂಡಿದ್ದೀರಾ, ಉಳಿಸ್ಕೊಳ್ಳಿ ಅದನ್ನ. ಬರ್ತೀನಿ ಹಸ್ಬೆಂಡು. ಬರ್ತೀನಿ ಸುಂದರ.